ಧಾರವಾಡದ ರಾಜನಗರದಲ್ಲಿ ಸೇವಾ ಭಾರತಿ ಟ್ರಸ್ಟ್ನ ಸಹಯೋಗದೊಂದಿಗೆ ಸಾರ್ವಜನಿಕ ಕುಡಿಯುವ ನೀರಿನ ಟ್ಯಾಂಕ್ ಮತ್ತು ಸುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸಿದರು. ಪ್ರತಿ ರವಿವಾರದಂದು ಪರಿಸರ ಸ್ವಚ್ಛಗೊಳಿಸುವ ಕಾರ್ಯವನ್ನು ಕೈಗೊಳ್ಳುತ್ತಾರೆ. ಅದೇ ರೀತಿ ಇಂದು ರಾಜನಗರದ ಒಂದು ಸಾರ್ವಜನಿಕ ನೀರಿನ ಟ್ಯಾಂಕಿಯನ್ನು ಸೇವಾ ಭಾರತೀಯ ಅಧ್ಯಕ್ಷರಾದ ಮಂಜುನಾಥ್ ಮಕ್ಕಳಗೇರಿಯವರು ನೀರಿನ ಟ್ಯಾಂಕಿಯನ್ನು ಸ್ವಚ್ಛಗೊಳಿಸುವ ಕಾರ್ಯ ಕೈಗೊಂಡರು. ಅವರ ಜೊತೆ ಟ್ರಸ್ಟ್ ಯುವಕರು ಮತ್ತು ಸ್ಥಳೀಯರು ಪಾಲ್ಗೊಂಡರು. ಇಲ್ಲಿಯವರೆಗೆ ಸೇವಾ ಭಾರತಿ ಟ್ರಸ್ಟ್ನಿಂದ ಸುಮಾರು 45 ಸಾರ್ವಜನಿಕ ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಪ್ರವೀಣ್ ನಿಂಗಪ್ಪ ಕಂಬಳಿ ಅಂತ. ಮಂಜುನಾಥ್ ಶಿವಪ್ಪ ಮಕ್ಕಳಗಿರಿ ಅಭಿಮಾನಿ ಬಳಗ ವತಿಯಿಂದ ಮತ್ತು ಸೇವಾ ಭಾರತಿ ಟ್ರಸ್ಟ್ ವತಿಯಿಂದ ನಾವು ಪ್ರತಿ ರವಿವಾರ ಕುಡಿಯುವ ನೀರಿನ ಟ್ಯಾಂಕ್ ಸ್ವಚ್ಛತಾ ಕಾರ್ಯ ಮಾಡ್ತೀವಿ. ಇವತ್ತು ರಾಜನಗರದಲ್ಲಿ 1ನೇ ಅಡ್ಡ ರಸ್ತೆಯಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಸ್ವಚ್ಛತೆ ಮಾಡಿದ್ದೀವಿ. ಇವತ್ತಿನವರೆಗೂ ನಾವು 42 ಕುಡಿಯುವ ನೀರಿನ ಟ್ಯಾಂಕ್ ಸ್ವಚ್ಛತೆ ಕಾರ್ಯ ಮಾಡಿದ್ದೇವೆ. ಆಮೇಲೆ 17 ದೇವಸ್ಥಾನಗಳನ್ನು ಸ್ವಚ್ಛತೆ ಕಾರ್ಯ ಮಾಡಿದ್ದೇವೆ. ಇದು ಮಂಜುನಾಥ್ ಶಿವಪ್ಪ ಮಕ್ಕಳಗಿರಿ ಅಭಿಮಾನಿ ಬಳಗ ಮತ್ತು ಸೇವಾ ಭಾರತಿ ಟ್ರಸ್ಟ್ ಅವರ ಸಂಯೋಗದೊಂದಿಗೆ ಈ ಕಾರ್ಯಕ್ರಮ ಮಾಡಿದ್ದೀವಿ. ಆಮೇಲೆ ಧಾರವಾಡ ನಗರ ಮತ್ತು ಧಾರವಾಡ ಗ್ರಾಮಾಂತರದಲ್ಲಿ ನಾವು 121 ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಮಾಡಿದ್ದೀವಿ. 700ಕ್ಕೂ ಅಧಿಕ ಉಚಿತ ಕಣ್ಣಿನ ಪೊರೆ ಆಪರೇಷನ್ ಮಾಡಿಸಿದ್ದೇವೆ. ಆರೋಗ್ಯ ತಪಾಸಣೆ, BP, ಶುಗರ್ ಮತ್ತು ECG ಮತ್ತು ಅನಿಮಿಯಾ ತಡೆಗಟ್ಟುವ ಮಕ್ಕಳಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟುವ ಶಿಬಿರವನ್ನು ಮಂಜುನಾಥ್ ಶಿವಪ್ಪ ಮಕ್ಕಳಗಿರಿ ಅಭಿಮಾನಿ ಬಳಗ ಮತ್ತು ಸೇವಾ ಭಾರತಿ ಟ್ರಸ್ಟ್ ಸಂಯೋಗದೊಂದಿಗೆ ಮಾಡಿದ್ದೀವಿ. ನಮಸ್ಕಾರ, ನನ್ನ ಹೆಸರು ಮೃತ್ಯುಂಜಯ ಪರಮೇಶ್ವರ್ ನವಲೂರು ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ರಾಜನಗರ ಸ್ಥಳೀಯ ನಿವಾಸಿ. ಇವರು ಈಗ ಏನಾಗಿದೆ, ಇಲ್ಲಿ ಪ್ರತಿ ವಾರಕ್ಕೊಮ್ಮೆ ಮಂಜುನಾಥ್ ಶಿವಪ್ಪ ಮಕ್ಕಳಗಿರಿ ಇವರ ಅಭಿಮಾನಿ ಬಳಗದ ಹುಡುಗರು ಇವೆಲ್ಲ ಟ್ಯಾಂಕನ್ನದು ಕ್ಲೀನ್ ಮಾಡೋದು, ಇದು ಮಾಡೋ ಸ್ವಚ್ಛತೆ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇರ್ತಾರೆ. ಅದೇ ರೀತಿ ಐತಲ್ಲ, ಅವರು ಆವಾಗವಾಗ ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ ಅವನ್ನೆಲ್ಲ ಮಾಡ್ತಾ ಇರ್ತಾರೆ. ಇನ್ನೂ ಹೆಚ್ಚಿನ ಕೆಲಸಗಳು ಅವರಿಂದ ಆಗಬೇಕು ಅನ್ನೋ ಒಂದು ನಿರೀಕ್ಷೆ ಇದೆ. ಹೀಗಾಗಿ ಅವರಿಂದ ಆಗುತ್ತೆ ಅನ್ನೋ ಒಂದು ಭರವಸೆನೂ ಇದೆ. ಹೀಗಾಗಿ ಅವ್ರಿಗೆ ಅಭಿಮಾನಿಗಳಾಗಿ ಅಥವಾ ಅವರು ಒಂದು ಏನಪ್ಪ ಅಂದ್ರೆ ಅವ್ರ ಒಡನಾಟಕ್ಕಿದ್ದವರು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ, ಇಲ್ಲಿ ಜನರೆಲ್ಲರೂ ಸಪೋರ್ಟ್ ಮಾಡಿ ಅವ್ರಿಗೆ ಇನ್ನೂ ಒಂದು ಹೆಚ್ಚಿನ ಬಲವನ್ನು ಕೊಡಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ.